ಹಾಯ್ ಗಾಯ್ಸ್, ಐ ಆಮ್ ಗಾಯನ ಪ್ರಿಯಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗೈಸ್, ತುಂಬಾ ಡೇಸ್ ಆಗಿತ್ತು ನಾನು ವ್ಲಾಗ್ ಮಾಡಿ. ತುಂಬಾ ಬ್ಯುಸಿಯಾಗಿದ್ದೆ. ಸೊ ಇವತ್ತು ವ್ಲಾಗ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಏನು ಅಂದರೆ, ನಮ್ಮ ಚಿಕ್ಕಕ್ಕ ಇದ್ದಾಳಲ್ಲ, ನಿಖಿತಾ ಪ್ರಿಯಾ ಸೂಪರ್ ಟಿಪ್ಸ್ ನಿಖಿತಾ ಪ್ರಿಯಾ, ನನಗೆ ಸ್ಯಾರಿ ಗಿಫ್ಟ್ ಕೊಟ್ಟಳು. ಒಳ್ಳೆ ಕಲರ್ ಕಾಂಬಿನೇಷನ್ ಸ್ಯಾರಿ, ಸಖತ್ತಾಗಿದೆ. ನಾನು ತೋರಿಸ್ತೀನಿ ಅದು ಹೇಗಿದೆ ಅಂತ, ಬನ್ನಿ. ಇದೇ ಸ್ಯಾರಿ, ಇದಕ್ಕೆ ಕಲರ್ ಕಾಂಬಿನೇಷನ್ ಬಂದು ಈ ಕಲರು ಸಖತ್ತಾಗಿದೆ ಅಲ್ವಾ? ಉಟ್ಕೊಂಡ್ರೆ ಮಾತ್ರ ಅಸಮಾಗಿ ಕಾಣುತ್ತೆ. ಒಳ್ಳೆ ವರ್ಕ್ ಬ್ಲೌಸ್ ಸ್ಟಿಚ್ ಮಾಡಿಸೋಣ ಅಂತ ಇದ್ದೀನಿ. ತುಂಬ ಇಷ್ಟ ಆಯಿತು ನನಗೆ ಈ ಸ್ಯಾರಿ ಬಂದು. ಕಂಪ್ಲೀಟ್ ಸ್ಯಾರಿ ನಾನು ನಿಮಗೆ ತೋರಿಸ್ತಿದ್ದೆ ಅದನ್ನು ಓಪನ್ ಮಾಡಿ, ಬಟ್ ಮತ್ತೆ ಮಡ್ಚೋದಕ್ಕೆ ನನಗೆ ತುಂಬ ಕಷ್ಟ ಆಗುತ್ತೆ ಸ್ಯಾರಿ ಮಡ್ಚೋದು. ಸೊ ಅದಕ್ಕೋಸ್ಕರ ಹಾಗೆ ತೋರಿಸ್ದೆ. ಹೇಗಿದೆ ಕಮೆಂಟ್ಸಲ್ಲಿ ಹೇಳಿ. ಚೆನ್ನಾಗಿದೆ ಅಲ್ವಾ? ನನಗಂತೂ ತುಂಬಾ ಇಷ್ಟ ಆಯಿತು. ಮಮ್ಮಿ ಮತ್ತು ನಮ್ಮ ದೊಡ್ಡಕ್ಕ ಎಲ್ಲರೂ ಇಷ್ಟಪಟ್ಟರು ಸೀರೆ ಇದು. ಆ್ಯಕ್ಚುಲಿ ನಮ್ಮ ಕಂಪ್ಲೀಟ್ ಫ್ಯಾಮಿಲಿಯಲ್ಲಿ ನಂದು ನಮ್ಮ ಚಿಕ್ಕಕ್ಕಂದು ಏನು ಸೆಲೆಕ್ಷನ್ಸ್ ತುಂಬಾ ಚೆನ್ನಾಗಿರುತ್ತೆ. ಡ್ರೆಸ್ಸಸಲ್ಲಿ, ಸ್ಯಾರೀಸಲ್ಲಿ ತುಂಬ ಚೆನ್ನಾಗಿರುತ್ತೆ. ಈ ಒಂದು ವ್ಲಾಗ್ನ ನಾನು ಇವತ್ತು ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಇವತ್ತು ಈ ಡ್ರೆಸ್ನ ವೇರ್ ಮಾಡಿದ್ದೀನಿ. ಹಾಗೆ ಸ್ವಲ್ಪ ಫ್ರೀ ಆಗಿದ್ದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಲಾಂಗ್ ಹೋಗಿ ಕಾಫಿ ಟೀ ಏನಾದರೂ ಕುಡ್ಕೊಂಡು ಬರೋಣ ಅಂತ ಹೊರಟಿದ್ದೀನಿ. ರೆಡಿ ಆಗಿದ್ದೀನಿ, ಬನ್ನಿ ಹೋಗೋಣ. ಆ್ಯಕ್ಚುಲಿ ಎಷ್ಟು ಇಯರಿಂಗ್ಸ್ ಇದೆ ಗೊತ್ತಾ ನನ್ನ ಹತ್ರ, ಬಟ್ ಎಲ್ಲ ಕಳ್ಕೊಂಬಿಟ್ಟಿದ್ದೀನಿ. ಒಂದೊಂದು ಇರಲ್ಲ ನನ್ನ ಹತ್ರ. ಅಲ್ಲೊಂದು ಇಲ್ಲೊಂದು ಸಿಗುತ್ತೆ. ನಮ್ಮಮ್ಮ ವಾಶ್ರೂಮಲ್ಲೆಲ್ಲ ಹುಡುಕ್ಕೊಡ್ತಾರೆ ನನಗೆ. ಈ ನೋಡು ಇಲ್ಲಿ ಬಿದ್ದಿದೆ ಇಯರಿಂಗ್ಸು ಅಂತ. ಆ ಇಯರಿಂಗ್ಸ್ ಅಂತೂ ಒಂದು ವಾಶ್ರೂಮಲ್ಲಿದ್ದರೆ ಇನ್ನೊಂದು ಎಲ್ಲೋ ಬಿದ್ದಿರುತ್ತೆ, ರೂಮಲ್ಲೋ ಎಲ್ಲೋ, ಆ ರೀತಿ. ಸೊ ಎಷ್ಟೊಂದು ಇಯರಿಂಗ್ಸ್ ಎಷ್ಟೊಂದು ಕಳ್ಕೊಂಬಿಟ್ಟಿದ್ದೀನಿ. ಒಳ್ಳೊಳ್ಳೆ ಇಯರಿಂಗ್ಸ್ ಎಲ್ಲ ಕಳ್ಕೊಂಡು ಇವಾಗ ಈ ಥರ ಚಿಕ್ಕ ಹಾಕೋತಾ ಇದ್ದೀನಿ. ಸೊ ಐ ಆಮ್ ಗೆಟಿಂಗ್ ರೆಡಿ. ಲಾಂಗ್ ಡ್ರೈವ್ಗೆ ಹೋಗ್ತಾ ಇದ್ದೀವಿ. ಈಗ ಟೈಮ್ ಬಂದು 4 o'clock ಆಗ್ತಾ ಇದೆ. ನಾವು ಬಂದ ತಕ್ಷಣ ಜಿಮ್ಗೆ ಹೋಗೋದಕ್ಕೆ ರೆಡಿ ಆಗಬೇಕು. ವೆದರ್ ಎಷ್ಟು ಚೆನ್ನಾಗಿದೆ ಅಂದರೆ, ಧಗೇನೂ ಇದೆ, ವೆದರ್ ತುಂಬ ಚೆನ್ನಾಗಿದೆ. ಲೈಕ್ ಮೋಡ ಎಲ್ಲ ಆಗಿದೆ, ಮಳೆ ಏನಿಲ್ಲ. ನೋಡಿ ಯಾರಾದರೂ ಬಂದರೆ ಹೇಳು. ಯಾರೂ ಬಂದಿಲ್ಲ ಇನ್ನು. ಶುಗರ್ ಫ್ರೀ ಒಳ್ಳೆಯದಾ ಅಥವಾ ಏನು? ಅದು ಕೂಡ ಈಕ್ವಲೆಂಟ್ ಶುಗರಾ? ಎರಡೂ ಒಳ್ಳೇದಲ್ಲ. ನಾನು ಯಾರೇ ಎಷ್ಟೇ ಸಿಟ್ಟಾದರೂ ಟೀ ಕುಡಿತೀನಿ. ನಾನೇನು ಸಿಟ್ಟಾಗಿಲ್ಲಪ್ಪ, ನಿನ್ನಿಷ್ಟ ಅದು. ಬಿಸಿ ನಾನೇ ಸಿಟ್ಟಾಗಿ ಶುಗರ್ ಕುಡಿತಿದ್ದೀನಿ. ಬಿಸಿ ಇದೆ ಎಷ್ಟು. ಗೈಸ್, ನಾನು ಜಿಮ್ಮಿಗೆ ಬಂದಿದ್ದೀನಿ. ಜಿಮ್ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಜ್ಯೂಸ್ ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಜಿಮ್ ಮುಗಿಸ್ಕೊಂಡು ಈಗ ನಾವು ಜ್ಯೂಸ್ ಕುಡಿಯೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ವರ್ಕೌಟ್ಸ್ ತುಂಬ ಚೆನ್ನಾಗಾಯಿತು. ವರುಣ್ದಂತೂ ಸಖತ್ತಾಗಾಯಿತು. ನಾನು ಜಸ್ಟ್ ಇವತ್ತು ಕಾರ್ಡಿಯೋ ಮಾಡಿದ್ದು ಅಷ್ಟೇ. ವರುಣ್ ಸ್ಟ್ರೆಂತ್ ಎಲ್ಲ ಮಾಡಿದ್ರು, ಚೆನ್ನಾಗಾಯಿತು. ಈಗ ನಾವು ಜ್ಯೂಸ್ ಕುಡಿಯೋಣ ಅಂತ ಹೋಗ್ತಾ ಇದ್ದೀವಿ. ನೆನ್ನೆ ಬಂದಿದ್ವಿ, ಓಪನ್ ಇರಲಿಲ್ಲ. ಇವತ್ತು ಓಪನ್ ಇದೆಯಾ? ಹೇ ಗಾಯ್ಸ್, ನಾನು ಇವಾಗ ತಾನೇ ಜಿಮ್ ಮುಗಿಸ್ಕೊಂಡು ಮನೆಗೆ ಬಂದೆ. ಬಂದ ತಕ್ಷಣ ಬ್ಲಿಂಕಿಟಲ್ಲಿ ಡಾರ್ಕ್ ಚಾಕ್ಲೇಟ್ಸ್ ಆರ್ಡ್ರ್ ಮಾಡಿದೆ. ಒಂದು ತಿಂದಾಗಲೇ ಖಾಲಿ ಆಯಿತು, ಇನ್ನೊಂದಿದೆ. ನೀಟಾಗಿ ಡಯಟ್ ಮಾಡೋದಕ್ಕೆ ಆಗ್ತಾನೇ ಇಲ್ಲ. ಟ್ರಿಪ್ ಅಂತ ಮಧ್ಯದಲ್ಲಿ ಟ್ರಿಪ್ಸ್ ಅಂತ ಹೋಗ್ತೀನ, ಅಲ್ಲಿ ಚೆನ್ನಾಗಿ ತಿಂತೀನಿ, ಮತ್ತು ಟ್ರ್ಯಾಕಿಗೆ ಬರೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ನಾನು ಚಾಕ್ಲೇಟ್ ತಿನ್ನಬೇಕು ಅಂತ ಅನ್ನಿಸ್ತು. ಡಾರ್ಕ್ ಚಾಕ್ಲೇಟ್ನ ಆರ್ಡ್ರ್ ಮಾಡಿಕೊಂಡು ಈಗ ಒಂದು ತಿಂದೆ, ಇನ್ನೊಂದಿದೆ, ಇಲ್ಲೇ ಇದೆ. ಸೊ ಈಗ ಇದು ಕೂಡ ತಿಂದು ಖಾಲಿ ಮಾಡ್ತೀನಿ. ಇದೇ ಚಾಕ್ಲೇಟು, ಡಾರ್ಕ್ ಚಾಕ್ಲೇಟ್, ಶುಗರ್ ಫ್ರೀ. ಏನು ಶುಗರ್ ಫ್ರೀ ಅಂದ್ರೂ ಕ್ಯಾಲರೀಸ್ ಅಂತೂ ಇದ್ದೇ ಇರುತ್ತೆ ಅಲ್ವಾ? ಸೊ ಇದನ್ನು ಈಗ ತಿಂತೀನಿ. ಇದು ತಿಂದು 1 hour ಆದಮೇಲೆ ನಾನು ಊಟ ಮಾಡ್ತೀನಿ. ಜಾಸ್ತಿ ಲೇಟ್ ಮಾಡಲ್ಲ. ಮುಂಚೆಲ್ಲ ತುಂಬಾ ಲೇಟಾಗಿ ಊಟ ಮಾಡ್ತಿದ್ದೆ, ಲೈಕ್ 9 o'clock 10 o'clock ಆ ರೀತಿ ಆಗೋದು. ಈಗ ಸ್ವಲ್ಪ ಬೇಗನೆ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಜಿಮ್ ಜಾಯಿನ್ ಆದಾಗಿಂದ. ಆಲ್ಮೋಸ್ಟ್ ಜಿಮ್ ಜಾಯಿನ್ ಆಗಿ ಇಲ್ಲಿಗೆ 9 months ಆಯಿತು. 8 to 9 months ಆಯಿತು ಅನಿಸುತ್ತೆ.
ಆಲ್ಮೋಸ್ಟ್ ಎಷ್ಟೊಂದು ವೆಯ್ಟ್ ಲಾಸ್ ಆಗಿದೆ. ಬಟ್ ಇವಾಗ ಟ್ರ್ಯಾಕಿಗೆ ಬರೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಯಾಕಂದರೆ ಮಧ್ಯದಲ್ಲಿ ನಾವು ಟ್ರಿಪ್ಸ್ ಅಂತೆಲ್ಲ ಹೋಗಿದ್ರೆ ಅಲ್ಲಿ ಅದು ಇದು ತಿಂತೀವಿ. ಸೊ ಮತ್ತೆ ವಾಪಸ್ ಟ್ರ್ಯಾಕ್ ಬರೋಕ್ಕೆ ಮತ್ತು ವಾಪಸ್ ವರ್ಕೌಟ್ ಆಗಲಿ ಡಯಟ್ ಫಾಲೋ ಮಾಡೋದಕ್ಕಾಗಲಿ ನನಗೆ ತುಂಬ ಕಷ್ಟ ಆಗುತ್ತೆ. ಸೊ ಈ ರೀತಿ ತಿಂದುಬಿಡ್ತೀನಿ ಮಧ್ಯ. ನಾಳೆಯಿಂದ ಪ್ರಾಪರಾಗಿ ನಾನು ಡಯಟ್ ಫಾಲೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಾಡಲೇಬೇಕು, ಯಾಕಂದರೆ ಆಲ್ರೆಡಿ 1 ವೀಕ್ ಆಯಿತು ಟ್ರಿಪ್ಪಿಂದ ಬಂದು. 1 ವೀಕಿಂದ ಇದೇ ಆಗ್ತಾಯಿದೆ. ಜಿಮ್ ಹೋಗ್ತಾ ಇದ್ದೀನಿ, ವರ್ಕೌಟ್ಸ್ ಎಲ್ಲ ಚೆನ್ನಾಗಿ ನಡೀತಿದೆ, ಬಟ್ ಡಯಟ್ ಪ್ರಾಪರಾಗಿ ಫಾಲೋ ಮಾಡೋದಕ್ಕಾಗ್ತಾಯಿಲ್ಲ. ನಾಳೆಯಿಂದ ಪ್ರಾಪರಾಗಿ ಡಯಟ್ ಫಾಲೋ ಮಾಡ್ತೀನಿ. ಸೊ ಅಷ್ಟೇ ಗೈಸ್, ಇವತ್ತಿನ ವ್ಲಾಗ್ ಇಷ್ಟೇ. ಇವತ್ತಿನ ವ್ಲಾಗ್ ನಿಮಗೆ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಆದಷ್ಟು ಟ್ರೈ ಮಾಡ್ತೀನಿ ಡೈಲಿ ವ್ಲಾಗ್ ಮಾಡೋದಕ್ಕೆ. ತುಂಬಾ ಬ್ಯುಸಿ ಇರೋದ್ರಿಂದ ನಾನು ವೀಡಿಯೋಸ್ ಮಾಡೋದಕ್ಕಾಗ್ತಾ ಇಲ್ಲ, ವ್ಲಾಗ್ಗಳು ಮಾಡೋಕ್ಕಾಗ್ತಾ ಇಲ್ಲ. ಇನ್ಮೇಲಿಂದ ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಸೊ ಅಷ್ಟೇ ಗೈಸ್.